ಹಲೋ ಫ್ರೆಂಡ್ಸ್, ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ಗ್ರಿಲ್ಡ್ ಪೊಟೆಟೊ ವಿತ್ ಚೀಸಿ ಚಿಕನ್. ಇದು ಒಂದು ವೈರಲ್ ಸ್ನ್ಯಾಕ್ಸ್ ರೆಸಿಪಿ. ಇದನ್ನು ಮಾಡೋದಕ್ಕೆ ತುಂಬ ಈಸಿ ಮತ್ತು ತುಂಬ ಟೇಸ್ಟಿನೂ ಆಗಿರುತ್ತೆ. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ, ಪಾರ್ಟಿಗಳಲ್ಲಿ ಸ್ಟಾರ್ಟರ್ ರೆಸಿಪಿಯಾಗಿ, ಆಮೇಲೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡಿಕೊಡ್ಬೋದು. ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದು, ಹಾಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ. ಅದಕ್ಕಾಗಿ ಬೋನ್ಲೆಸ್ ಚಿಕನ್ 300 ಗ್ರಾಮ್ ಅಷ್ಟು ತಗೊಳ್ಳಿ. ಅದನ್ನು ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಮಸಾಲ ಹುಡಿಗಳು, ರುಚಿಗೆ ತಕ್ಕಷ್ಟು ಉಪ್ಪು, ಟರ್ಮರಿಕ್ ಪೌಡರ್ 1/4 ಟೀ ಸ್ಪೂನ್, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ಗರಂ ಮಸಾಲ ಪೌಡರ್ 1 ಟೀ ಸ್ಪೂನ್, ಕೊರಿಯಾಂಡರ್ ಪೌಡರ್ 1/2 ಟೀ ಸ್ಪೂನ್, ಕ್ಯೂಮನ್ ಪೌಡರ್ 1/2 ಟೀ ಸ್ಪೂನ್, ಚಿಕನ್ ಮಸಾಲ 1 ಟೀ ಸ್ಪೂನ್, ವಿನಿಗರ್ 1 ಟೇಬಲ್ ಸ್ಪೂನ್, ಕರ್ಡ್ 4 ಟೇಬಲ್ ಸ್ಪೂನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದನ್ನು ಒಂದು 20 ನಿಮಿಷ ರೆಸ್ಟಿಗೆ ಇಟ್ಕೋಬೇಕು. 20 ಮಿನಿಟ್ಸ್ ಕಳೆದ ನಂತರ ಒಂದು ಕಡಾಯಿಯನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದು ಬಿಸಿಯಾದ ನಂತರ ನಾವು ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು 2 ನಿಮಿಷ ಒಂದು ಸೈಡು, ಇನ್ನೊಂದು 2 ನಿಮಿಷ ಇನ್ನೊಂದು ಸೈಡು ಕುಕ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾಗುವುದಾದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಶೇರ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದನ್ನು ಟೋಟಲ್ ಆಗಿ 8 ನಿಮಿಷ ಇದು ಕುಕ್ ಮಾಡಿ ಆಗಿದೆ. ಚೆನ್ನಾಗಿ ಬೆಂದಿದೆ ಇದು. ಇವಾಗ ಅದಕ್ಕೆ ಕ್ಯಾಪ್ಸಿಕಮ್ ಸ್ವಲ್ಪ, ಆಮೇಲೆ ಕೊರಿಯಾಂಡರ್ ಲೀವ್ಸನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕೊನೆಯದಾಗಿ ಇದಕ್ಕೆ ಚೀಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದು ಚೀಸ್ ಮೆಲ್ಟ್ ಆಗುವವರೆಗೆ ಕವರ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೀಸ್ ಎಲ್ಲ ಮೆಲ್ಟ್ ಆಗಿದೆ, ಇದು ರೆಡಿ ಆಗಿದೆ. ಇದನ್ನು ಒಂದು ಸೈಡ್ನಲ್ಲಿ ಇಟ್ಕೊಳ್ಳೋಣ. ಇವಾಗ ಗ್ರಿಲ್ಡ್ ಪೊಟೆಟೊ ಮಾಡೋದಕ್ಕೆ ಬೇಯಿಸಿರುವಂತಹ ಆಲೂಗಡ್ಡೆ, ಅದನ್ನು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ನಲ್ಲಿರುವ ಆಲೂಗಡ್ಡೆ ಆದರೆ 2 ತಗೊಳ್ಳಿ, ಬಿಗ್ ಸೈಜ್ ಆದರೆ 1 ತಗೊಳ್ಳಿ. ಆಮೇಲೆ ಅದಕ್ಕೆ ಬೇಕಾದಂತಹ ಮಸಾಲ ಹುಡಿಗಳನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವಾಗ ನೋಡಿಕೊಂಡು ಹಾಕ್ಕೊಳ್ಳಿ. ನಾವು ಆಲೂಗಡ್ಡೆ ಬೇಯಿಸುವಾಗ ಹಾಕ್ಕೊಂಡಿದ್ದೀವಿ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ 1 ಟೇಬಲ್ ಸ್ಪೂನ್, ಒರೆಗಾನೋ 1 ಟೀ ಸ್ಪೂನ್, ಗಾರ್ಲಿಕ್ ಪೌಡರ್ 1 ಟೇಬಲ್ ಸ್ಪೂನ್, ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನ್, ಆಮೇಲೆ ಮೈದಾ 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಡೋ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಆದರೆ ಸಾಕು. ಈ ಥರ ಸ್ಮೂತ್ ಆಗಿ ಇರಲಿ. ನಿಮ್ಮದು ಈ ಥರ ಹಿಟ್ಟು ಸರಿಯಾಗಿ ಬಂದಿಲ್ಲ ಅಂದರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಅಥವಾ ಮೈದಾ ಹಾಕ್ಕೊಂಡು ಇದನ್ನು ಡೋ ಥರ ಮಾಡ್ಕೊಳ್ಳಿ. ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಇದನ್ನು ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಟರ್ ಹಚ್ಕೊಂಡು ಆಮೇಲೆ ಬಿಸಿ ಆದ ನಂತರ ನಾವು ಮಾಡಿಟ್ಕೊಂಡಂತಹ ಆಲೂಗಡ್ಡೆ ಡೋ ಇದೆಯಲ್ಲ ಅದನ್ನು ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ವೇಫರ್ ಮೇಕರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು, ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದು ಬಿಸಿಯಾಗಿದೆ. ಇವಾಗ ನಾವು ರೆಡಿ ಮಾಡಿಟ್ಕೊಂಡಂತಹ ಆಲೂಗಡ್ಡೆ ಡೋ ಇದೆಯಲ್ಲ ಅದನ್ನು ಮೀಡಿಯಂ ಸೈಜ್ನ ಒಂದು ಬೌಲ್ಸ್ ಆಗಿ ರೆಡಿ ಮಾಡಿಕೊಂಡು ಅದನ್ನು ಇದರಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ. 2 ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಬೋದು, ಅಥವಾ ನೀವು ಬಿಗ್ ಸೈಜಲ್ಲಿ ಬೌಲ್ಸ್ ಮಾಡಿಕೊಂಡು ದೊಡ್ಡದಾಗಿ ಒಂದೇ ಪ್ರೆಸ್ ಮಾಡ್ಕೊಳ್ಬೋದು. 4 ರಿಂದ 6 ನಿಮಿಷ ಬೇಯಿಸ್ಕೊಳ್ಳಿ. ಚೆನ್ನಾಗಿ ರೆಡಿ ಆಗುತ್ತೆ. ಅದು 2 ಸೈಡು ಒಂದೇ ಕಲರ್ ಆಗಿ ರೆಡಿ ಆಗುತ್ತೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ನನಗಿಲ್ಲಿ 6 ನಿಮಿಷ ಬೇಕಾಗಿದೆ. ಇವಾಗ ನಮ್ಮ ಗ್ರಿಲ್ಡ್ ಪೊಟೆಟೊನು ರೆಡಿ ಆಗಿದೆ. ಆಮೇಲೆ ಚೀಸಿ ಚಿಕನ್ ಕೂಡ ರೆಡಿ ಆಗಿದೆ. ಇವಾಗ ನಾವು ಇದನ್ನು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಇದರ ಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಳ್ಳೋಣ. ಆಮೇಲೆ ನಾವು ರೆಡಿ ಮಾಡಿಟ್ಕೊಂಡಂತಹ ಚೀಸಿ ಚಿಕನ್ ಇದೆಯಲ್ಲ ಅದನ್ನು ಕೂಡ ಅದರ ಮೇಲೆ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಚೀಸನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಗ್ರಿಲ್ಡ್ ಪೊಟೆಟೊ ವಿತ್ ಚೀಸಿ ಚಿಕನ್ ರೆಸಿಪಿ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು. ಹಾಗಾದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.